ಅಧಿಕಾರ ಹಂಚಿಕೆ ಮಾಡುವಂತಹ ಕೋರ್ಸ್ಗಳಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ಗಳಂತಂದರೆ ಇಂಜಿನಿಯರಿಂಗ್ ಸೀಟ್ಗಳು ತಮಗೆಲ್ಲ ಗೊತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಂತ ಈಗಾಗಲೇ ನಾವು ಇಂಜಿನಿಯರಿಂಗ್ ಸೀಟು ಮತ್ತು ಇತರೆ ಕೆಲವು ಕೋರ್ಸ್ಗಳನ್ನು ನಾವು ಲೈವ್ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು. ನೀಟ್ ಪರೀಕ್ಷೆಯನ್ನು ಎನ್ ಟಿ ಎದವ್ರು ನಡೆಸ್ತಾರೆ. ನೀಟ್ ರ್ಯಾಂಕ್ಗಳನ್ನು ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ನಾವು ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ. ಕೆ ಸಿ ಇ ಟಿ ರ್ಯಾಂಕ್ಗಳನ್ನು ಆಧರಿಸಿ ಕರ್ನಾಟಕದಲ್ಲಿ ನಾವು ಇಂಜಿನಿಯರಿಂಗು, ಯೋಗ ಆ್ಯಂಡ್ ನ್ಯಾಚುರೋಪತಿ, ಫಾರ್ಮ್ ಸೈನ್ಸಸ್ಸು, ವೆಟರ್ನರಿ, ಡಿ ಫಾರ್ಮ, ಬಿ ಫಾರ್ಮಗಳಿಗೆ ನಾವು ಸೀಟನ್ನು ಹಂಚಿಕೆ ಮಾಡುವಂಥದ್ದು. ನಮಗೆ ಇಲ್ಲಿವರೆಗೆ ಯೋಗ ಮತ್ತು 2 ಕ್ಯಾಟಗರಿ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕೆ ಸಿ ಇ ಟಿಯನ್ನು ಬರೆದಿರುವಂಥವರು ಮತ್ತು ನೀಟನ್ನು ಬರೆದಿರುವಂಥವರು. ಕೆಲವರು ಸ್ಟೂಡೆಂಟ್ಸ್, ಈ ವಿಡಿಯೋ ಏನಿದೆ ಪರ್ಟಿಕ್ಯುಲರ್ಲಿ ಫಸ್ಟ್ ರೌಂಡಿಗೆ ಅನ್ವಯ ಆಗ್ತದೆ ಸರ್. ಪ್ರೀ ರೌಂಡ್ ಬಗ್ಗೆ ಜಾಸ್ತಿ ಆಲ್ರೆಡಿ ನಾನು ವೀಡಿಯೋಸ್ ಮಾಡಿದ್ದೀನಿ, ನಿಮಗೆ ಆಲ್ರೆಡಿ ಜಾಸ್ತಿ ಇನ್ಫಾರ್ಮೇಷನ್ ಬಂದಿದೆ ಪ್ರೀ ರೌಂಡ್ ಬಗ್ಗೆ. ಮತ್ತು ಪ್ರೀ ರೌಂಡಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀಟ್ ಸ್ಟೂಡೆಂಟ್ಸ್ ಇಲ್ಲಿ ಕಾಲೇಜಲ್ಲಿ ಕೋಚಿಂಗ್ ತೊಗೊಳ್ತಾ ಇದ್ದಾರೆ, ಆ ರೀತಿ ಆಗಿಬಿಟ್ಟು ಪ್ರೀ ರೌಂಡಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಇಟ್ಟಿಲ್ಲ. ನೀವು ಜಸ್ಟ್ ಲಾಗಿನ್ ಆಗಬೇಕು, ಪ್ರೀ ರೌಂಡಿಗೆ ರಿಜಿಸ್ಟರ್ ಆಗಬೇಕು, ಯಾವುದಾದ್ರೂ ಒಂದು 2-3 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಬಟ್ ಕೆ ಸಿ ಟಿ ಕೋರ್ಸಸ್ಗೆ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ರೌಂಡಿಂದ ರಿಯಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ, ವರ್ಷ ಇರೋ ಥರನೇ. ಈ ವಿಡಿಯೋ ಬಂದುಬಿಟ್ಟು ಫಸ್ಟ್ ರೌಂಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತದೆ. ವಿಡಿಯೋನ ನೋಡಿ ಇನ್ಫಾರ್ಮೇಷನ್ನ ತಗೊಳ್ಳಿ, ರೆಡಿಯಾಗಿರಿ ನೀವು, ಓಕೆನಾ? ಎಲ್ಲನೂ ಬರೋಕ್ಕಿಂತ ಮುಂಚೆನೇ ನಿಮ್ಮಲ್ಲಿ ನಾಲೆಜ್ ಇದ್ಬಿಟ್ಟು ನೀವು ರೆಡಿಯಾಗಿ ಕೂತ್ಕೊಳ್ಬೇಕು, ಏನೇನು ಬರ್ತದೆ ನೋಡೋಣ ಅಂತ, ಸರಿನಾ? ನೀಟನ್ನು ಮಾತ್ರ ಬರೆದಿರುವಂಥವರು, ನೀಟ್ ರ್ಯಾಂಕ್ ಆಧರಿಸಿ ಮಾತ್ರ ನಮ್ಮಲ್ಲಿ ಸೀಟನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು. ಈಗ ನಾನು ಹೇಳುವಂಥದ್ದು 2 ಕೆಟಗರಿಯ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನನ್ನ ವಿನಂತಿ. ಕೆ ಸಿ ಇ ಟಿ ಪರೀಕ್ಷೆಯನ್ನು ಬರೆದಿದ್ದೀರಾ, ಆದರೆ ನೀಟ್ ಪರೀಕ್ಷೆಯನ್ನು ಸಹ ತಾವು ಬರೆದಿದ್ದೀರಾ. ಆದರೆ ನಿಮ್ಮದು ಗೋಲು ನೀಟ್ ಮಾತ್ರ ಇದೆ. ಅಂದರೆ ನೀಟ್ ಆಧರಿಸಿ ಏನು ಮೆಡಿಕಲ್ಲು, ಡೆಂಟಲ್ಲು ಇದು ಮಾತ್ರ ಇದೆ. ತೊಂದರೆ ಇಲ್ಲ. ತಾವು ತುಂಬ ಕಾನ್ಫಿಡೆನ್ಸ್ ಇದೆ, ಕಳೆದ ವರ್ಷದ ರ್ಯಾಂಕ್ ಆಧಾರದ ಮೇಲೆ ನನಗೆ ಮೆಡಿಕಲ್ ಸೀಟ್ ಸಿಕ್ಕೇ ಸಿಗುತ್ತೆ, ನಾನು ಮೆಡಿಕಲ್ಲಿಗೇ ಹೋಗ್ತೀನಿ, ಹಾಗಾಗಿ ನಾನು ಯಾಕೆ ಬೇರೆ ಬೇರೆ ಸೀಟು ಆಪ್ಷನ್ ಎಂಟ್ರಿ ಮಾಡೋಣ, ಉದಾಹರಣೆಗೆ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ಸು ಅನ್ನುವಂಥ ತುಂಬ ಕಾನ್ಫಿಡೆನ್ಸ್ ಇದ್ದರೆ ತಮಗೆ ದಯಮಾಡಿ ನೀವು ಮೆಡಿಕಲ್ಲೇ ಸೀಟ್ ಆಪ್ಷನ್ ಎಂಟ್ರಿ ಮಾಡಿ, ನೋ ಪ್ರಾಬ್ಲಮ್. ಕೆಲವು ವಿದ್ಯಾರ್ಥಿಗಳು ಫಸ್ಟು ಮೆಡಿಕಲ್ಲು ನಂದು ಆಯ್ಕೆ ಇದೆ, ಒಂದು ವೇಳೆ ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ಡೆಂಟಲ್ಲು ಸಿಕ್ಕಿಲ್ಲ ಅಂತಂದರೆ ಇನ್ಯಾವುದೋ ಇಂಜಿನಿಯರಿಂಗೋ, ಫಾರ್ಮ್ ಸೈನ್ಸೋ, ವೆಟರ್ನರಿ ಅಂತಿದೆ. ದಯಮಾಡಿ ನಾನು ಈ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ಎಲ್ಲ ಆಪ್ಷನನ್ನು ಎಂಟ್ರಿ ಮಾಡಿ. ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಕೋರ್ಸ್ಗಳಿಗೆ ಮಾಡ್ಬೋದು, ಎಷ್ಟು ಕೋರ್ಸ್ಗಳಿಗಾದ್ರೂ ಮಾಡ್ಬೋದು, ಯಾವುದೇ ಲಿಮಿಟ್ ಇಲ್ಲ. ವಿದ್ಯಾರ್ಥಿಗಳೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಸರಿನಾ? ಏನು ಕನ್ಫ್ಯೂಷನ್ ಅಂತಂದರೆ, ನೀನು ಒಬ್ಬರೇ ಸ್ಟೂಡೆಂಟ್ ಇರ್ತೀರಾ. ನೀವು ಸರ್ ನಾನು ಅಗ್ರಿಗೆ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ತೀನಿ, ವೆಟರ್ನರಿಗೆ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಮೂರಲ್ಲೂ ಒಂದೊಂದು ಸೀಟ್ ಸಿಗುತ್ತಾ ಅಂತ ಕ್ವಶನ್ ಕೇಳ್ತಿದ್ರು. ಮೂರಲ್ಲಿ ಹೇಗೆ ಸಿಗುತ್ತೆ? ನೀನು ಒಬ್ಬರೇ ಇರೋ ತಾನೆ, ನೀವು ಒಂದೇ ಕಾಲೇಜ್ಗೆ ಆಗುತ್ತಾನೆ. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದೇ ಸೀಟ್ ಸಿಗುತ್ತೆ. ಇಂಜಿನಿಯರಿಂಗಲ್ಲಿ ಸೀಟ್ ಸಿಕ್ಕರೆ ಅಗ್ರಿ ಮತ್ತು ವೆಟರ್ನರಿನಲ್ಲಿ ಸಿಗೋದಿಲ್ಲ, ವೆಟರ್ನರಿನಲ್ಲಿ ಸಿಕ್ಕರೆ ಮಿಕ್ಕಿದಲ್ಲಿ ಸಿಗೋದಿಲ್ಲ. ನಿಮಗೆ ಒಂದೊಂದು ಕೋರ್ಸಿಗೆ ಒಂದೊಂದು ಸೀಟ್ ಸಿಗೋಲ್ಲ, ಒಂದು ಸ್ಟೂಡೆಂಟ್ಸಿಗೆ ಒಂದೇ ಸೀಟ್ ಸಿಗುತ್ತೆ, ಅದು ಯಾವುದೇ ಕೋರ್ಸ್ ಆಗಿರಲಿ, ಈ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ? ಎಟ್ ಎ ಟೈಮ್ ನೀವು 4 ಪ್ಲೇಟಲ್ಲಿ ಊಟ ಮಾಡೋಕ್ಕಾಗಲ್ವಲ್ಲ, ಅದೇ ರೀತಿ ಒಂದೇ ಸೀಟ್ ಸಿಗುತ್ತೆ. ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಅದನ್ನು ನೀವು ಫಸ್ಟ್ ಬಡಿಸ್ಕೊಳ್ತೀರಾ, ಅದೇ ರೀತಿ ಅದನ್ನು ನೀವು ಫಸ್ಟ್ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಅದರಿಂದ ನಿಮಗೆ ಅದನ್ನು ಸೀಟು ಸಿಗ್ತದೆ. ಅದರಲ್ಲಿ ಇರಲಿಲ್ಲ ಅಂದ್ಕೊಳ್ಳಿ, ಸೆಕೆಂಡ್ ಯಾವ್ದು ಹಾಕಿರ್ತೀರ, ಥರ್ಡ್ ಯಾವ್ದು ಹಾಕಿರ್ತೀರ, ಆ ರೀತಿ ಸಿಗ್ತಾ ಇರ್ತದೆ. ವೀಡಿಯೋಸ್ ಇದೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್, ನೋಡ್ಕೊಳ್ಳಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿ ಚಾನಲ್, ಅದು ಹೆಲ್ಪ್ ಆಗ್ತದೆ ನಿಮಗೆ. ನಾವು ಯಾವುದೇನೇ ಇಷ್ಟೇ ಮಾಡಬೇಕು, 10 ಮಾಡಿ 20 ಮಾಡಿ, ಮೆಡಿಕಲ್ಲಿಗೆ ಮಾಡಿದವರು ಡೆಂಟಲ್ ಮಾಡಬೇಡಿ, ಡೆಂಟಲ್ ಮಾಡೋದು ನೋ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ದಯಮಾಡಿ ನೀವು ನಿಮ್ಮ ಲಾಗಿನ್ ಆದಾಗ ನೀವು ಯಾವ್ಯಾವುದರಲ್ಲಿ ರ್ಯಾಂಕನ್ನು ಹೊಂದಿರ್ತೀರಾ ಆ ಕೋರ್ಸ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಅದೆಲ್ಲದಕ್ಕೆ ಯಾವ್ಯಾವುದು ನಿಮ್ಮ ಲಾಗಿನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಕೋರ್ಸ್ಗಳು, ಅದೆಲ್ಲದಕ್ಕೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನೀವು ಸ್ವತಂತ್ರರು. ತಾವು ಈಗ ಏನಾದ್ರೂ ಕೆಲವೇ ಆಪ್ಷನ್ ಹಾಕ್ಬಿಟ್ಟು ನಂತರ ಅದು ಸಿಕ್ಕಿಲ್ಲ ಅಂತಂದರೆ ಅಯ್ಯೋ ನಾನು ಆಪ್ಷನ್ ಹಾಕಬೇಕಾಗಿತ್ತು ಅನ್ನೋ ಗೊಂದಲಕ್ಕೆ ಬೀಳಬೇಡಿ. ನಾನು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು ಈ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಾ,
ಮುಂದಿನ ರೌಂಡಲ್ಲಿ ಸಹ ಅದೇ ಆಪ್ಷನ್ಗಳು ಕಂಟಿನ್ಯೂ ಆಗುತ್ತೆ. ನೀವು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಬಟ್ ಹೊರಗಿಂದ ಒಂದು ಆಪ್ಷನನ್ನು ತೆಗೆದುಕೊಂಡು ಬರುವಂಥದ್ದಕ್ಕೆ ಅವಕಾಶಗಳಿರಲ್ಲ. ಈಗ ಎಲ್ಲಿವರೆಗೆ ಹಾಕ್ಬೋದು? ನಾವು ಲಾಸ್ಟ್ ಡೇಟ್ ಏನು ಕೊಡ್ತೀವಿ ನಿಮಗೆ, ಕಟ್ ಆಫ್ ಡೇಟನ್ನು, ಅಲ್ಲಿವರೆಗೆ ನೀವು ರೀಅರೇಂಜ್ ಮಾಡ್ಬೋದು, ಎಷ್ಟು ಸರಿನಾದರೂ ಲಾಗಿನ್ ಆಗ್ಬೋದು, ಸೇರಿಸ್ಬೋದು, ಡಿಲೀಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ಲಾಸ್ಟ್ ಲಾಗಿನ್ ಆಗಿ ಏನು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಾ ಅದು ನಮ್ಮ ಸರ್ವರಲ್ಲಿ ಸೇವ್ ಆಗುತ್ತೆ. ಉದಾಹರಣೆಗೆ ಇವತ್ತು ನೀವು ಬರೀ ಇಂಜಿನಿಯರಿಂಗು, ಮೆಡಿಕಲ್ಲು ಎಲ್ಲ ಒಂದು 10 ಕಾಲೇಜ್ ಹಾಕಿದ್ದೀರಾ. ನಾಳೆ ನಿಮ್ಗೆ ಅನಿಸುತ್ತೆ ಇಲ್ಲ 10 ಬೇಡ, ಇನ್ನೊಂದು 20 ಮಾಡೋಣ, ಇನ್ನೊಂದೆರಡು ಕೋರ್ಸ್ ಆ್ಯಡ್ ಮಾಡೋಣ. ನೋ ಪ್ರಾಬ್ಲಮ್, ನೀವು ಮಾಡಿ, ಅದು ಸೇವ್ ಆಗುತ್ತೆ. ನಂದು ಉದಾಹರಣೆಗೆ ಲಾಸ್ಟ್ ಡೇಟು ಯಾವುದೋ ಮುಂದೆ ಆಪ್ಷನ್ ಎಂಟ್ರಿ ಲಾಸ್ಟ್ ಅಂತ ಹೇಳ್ತೀನಿ. ಅವತ್ತು ನೀವು 4 ಗಂಟೆಗೆ ಹೋಗ್ಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತೀರಾ, ಒಂದು 25 ಆಪ್ಷನನ್ನು ಹೊರಗಡೆಯಿಂದ ತಗೊಂಡು ಬಂದು ಹಾಕ್ತೀರಾ. ಅಲ್ಲಿಗೆ ನೀವು ಸಬ್ಮಿಟ್ ಮಾಡಿಬಿಟ್ಟು ನೀವು ಒಂದು ಪ್ರಿಂಟೌಟ್ ತಗೊಂಡು ನೀವು ಎಕ್ಸಿಟ್ ಆಗ್ತೀರಾ. ನಂದು 5ವರೆಗೆ ಕ್ಲೋಸ್ ಆಗುತ್ತೆ, ಅದು ಸೇವ್ ಆಗುತ್ತೆ. ಅಂದರೆ ನೀವು ಈ ಹಂತಗಳಲ್ಲಿ ನೀವು ಎಷ್ಟೋ ಬದಲಾವಣೆ ಮಾಡಬಹುದು. ಆಪ್ಷನ್ ಎಂಟ್ರಿನ ಸಿಸ್ಟಮ್ ಮುಂದ್ಗಡೆ ಹೋಗಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಅಲ್ಲೇ ಹುಡುಕಿ ಯಾವ ಕೋರ್ಸು, ಯಾವ ಕಾಲೇಜು, ಯಾವ ಕೋಡು ದಯಮಾಡಿ ಮಾಡಕ್ಕೆ ಹೋಗಬೇಡಿ. ನಂದು ಕಳಕಳಿಯ ವಿನಂತಿ ಎಲ್ಲ ವಿದ್ಯಾರ್ಥಿಗಳಿಗೆ. ತಾವು ನಮ್ಮ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ. ಯಾವ್ಯಾವ ಕಾಲೇಜಲ್ಲಿ ಏನೇನು ಸೀಟ್ಗಳಿದೆ, ಆ ಸೀಟ್ಗಳು ಯಾವ್ಯಾವ ಒಂದು ಮೀಸಲಾತಿಗೆ ಅನ್ವಯ ಇದೆ ಅನ್ನುವಂಥ ಎಲ್ಲ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದಾರೆ. ಇನ್ನೂ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಇಂಜಿನಿಯರಿಂಗ್ದೆಲ್ಲನೂ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಮತ್ತು ಈ ವರ್ಷದ ಆಪ್ಷನ್ ಎಂಟ್ರಿ, ಪ್ರೀ ರೌಂಡ್ದು ಮತ್ತು ಮಾಕ್ ಅಲಾಟ್ಮೆಂಟು, ಸೀಟ್ ಅಲಾಟ್ಮೆಂಟು ಎಲ್ಲನೂ ಟೈಮ್ ಟೇಬಲ್ ಬಿಡ್ತಾರೆ. ಅದ್ರ ಬಗ್ಗೆಯೂ ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀನಿ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಕಮೆಂಟ್ ಹಾಕಿರಿ. ಓಕೆ, ನಿಮ್ಗೆ ಏನೋ ಕಮೆಂಟ್ ಹಾಕೋದಿಲ್ಲ ಅಂತಂದ್ರು ಥ್ಯಾಂಕ್ ಯು, ಹೆಲ್ಪ್ಫುಲ್ ಇನ್ಫಾರ್ಮೇಷನ್, ಈ ರೀತಿ ಕಮೆಂಟ್ ಹಾಕಿರಿ. ಟೈಪ್ ಮಾಡೋಕ್ಕೇನು ಜಾಸ್ತಿ ಟೈಮ್ ತೊಗೊಳಲ್ಲ, ಬಟ್ ಅದು ನಮಗೆ ಎಷ್ಟು ಖುಷಿ ಕೊಡ್ತದೆ ಅಂತಂದರೆ ನಾವು ಇನ್ನೂ ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡಬೇಕು ಬೇರೆ ಲೆವೆಲಲ್ಲಿ ಅನ್ನೋಷ್ಟು ಖುಷಿ ಕೊಡ್ತದೆ. ಡೀಟೇಲ್ಸ್ ಇದೆ. ಕಳೆದ ವರ್ಷದ್ದು ಏನು ಕಟ್ ಆಫ್ ಇತ್ತು 3 ರೌಂಡಲ್ಲಿ ಅನ್ನುವಂಥದ್ದು ಸಹ ನಮ್ಮ ವೆಬ್ಸೈಟಲ್ಲಿದೆ. ವಿದ್ಯಾರ್ಥಿಗಳಿಗೆ ಏನು ವಿನಂತಿ ಮಾಡ್ತೀನಿ ಅಂತಂದರೆ, ತಾವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಶುರು ಮಾಡುವಂಥದ್ದಕ್ಕಿಂತ ಮೊದಲು ಓಪನ್ ಮಾಡಿ ಎಲ್ಲ ಕಾಲೇಜಿಂದು ಕಾಲೇಜು ಕೋಡು ಮತ್ತು ಕೋರ್ಸ್ ಕೋಡು ಇದನ್ನು ತಾವು ಒಂದು ವೈಟ್ ಪೇಪರ್ ಮೇಲೆ ಬರೆದಿಟ್ಕೊಳ್ಳಿ. ನಿಮ್ಮದು ಪ್ರಿಯಾರಿಟಿನ ಇಲ್ಲೇ ಸೆಟ್ ಮಾಡಿ. ಓಕೆ, ಈ ಮೆಡಿಕಲ್ ಕಾಲೇಜು ಇದು ಅಂತ ಮಾಡಿಟ್ಕೊಳ್ಳಿ. ನಂತರ ತಾವು ಎಲ್ಲ ರೆಡಿ ಇದೆ, ಪೇಪರಲ್ಲಿ ಫುಲ್ ಕ್ಲಾರಿಟಿ ಇದೆ, ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಸಹ ತಾವು ಡಿಸ್ಕಸ್ ಮಾಡಿದ್ದೀರಾ, ಇದು ಫೈನಲ್ ನಂದು. ಓಕೆ, ಆಮೇಲೆ ಲಾಗಿನ್ ಆಗಿಬಿಟ್ಟು ಪಟ್ ಅಂತ ಹಾಕೊಂಡು ಬಂದುಬಿಡ್ಬೋದು. 1 ಅವರಲ್ಲಿ ನಿಮ್ಮದು ಆಪ್ಷನ್ ಎಂಟ್ರಿ ಮುಗಿದ್ಬಿಡುತ್ತೆ. ಈಗೇನು ಕೆಲವು ವಿದ್ಯಾರ್ಥಿಗಳು ಲಾಗಿನ್ ಆಗಿ ಅಲ್ಲೇ ಹುಡ್ಕೋದು, ಅದು ಎಲ್ಲಿ ಬಂತು, ಇದು ಎಲ್ಲಿ ಬಂತು, ಯಾವುದು ಕೋಡ್ ಬಂತು, ನಿಮಗೆ ತುಂಬ ಸಮಯ ವ್ಯರ್ಥ ಆಗ್ತಾ ಇದೆ, ಟೆನ್ಷನ್ ಆಗುತ್ತೆ. ತಮ್ಗೆ ಗೊತ್ತು ಆಪ್ಷನ್ ಎಂಟ್ರಿ ಮಾಡೋದು ಅಷ್ಟು ಸರಳವಾದ ಕೆಲಸ ಅಲ್ಲ, ತುಂಬ ಟೆನ್ಷನ್ ಕೆಲಸ ಇದೆ ಅದು. ಆದರೆ ಹೋಮ್ವರ್ಕ್ ಯಾರು ಮಾಡ್ಕೊಂಡಿರ್ತೀರಾ ತಮಗೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ನೀವೇನು ಗಡಿಬಿಡಿ ಮಾಡುವಂಥ ಅಗತ್ಯ ಇಲ್ಲ. ಸಾಕಷ್ಟು ಸಮಯವನ್ನು ನಾವು ಕೊಡ್ತೀವಿ. ತಾವು ಹೋಮ್ವರ್ಕ್ ಮಾಡ್ಕೊಳ್ಳಿ ಎಲ್ಲ ಕೋರ್ಸಿಗೆ. ನಂತರ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಕ್ರಮವಹಿಸಿ ಅಂತನ್ನುವಂಥದ್ದು ನನ್ನ ವಿನಂತಿ. ನನಗೆ ಯಾರೋ ಹೇಳ್ತಾ ಇದ್ರು, ಮೆಡಿಕಲಲ್ಲಿ ನಮಗೆ ಇನ್ನೂ ಒಂಚೂರು ಒಳ್ಳೆ ಕಾಲೇಜ್ ಸಿಕ್ತಿತ್ತು, ನಾವು ಯಾರಿಗೋ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೊಟ್ಬಿಟ್ಟಿದ್ವಿ, ಅವರು ನಮಗೆ ಸ್ವಲ್ಪ ಮೇಲೆ ಕೆಳಗೆ ಇದು ಮಾಡಿ ಮೋಸ ಆಗಿಬಿಡ್ತು, ನಮ್ಮ ರ್ಯಾಂಕ್ಗಿಂತನೂ ಒಳ್ಳೆ ರ್ಯಾಂಕಿಗೆ ಬೇರೆ ಕಾಲೇಜು ಸಿಕ್ಕಿತ್ತು, ನಮಗೆ ನಾವು ಅದು ಹಾಕೋಕ್ಕಾಗಿಲ್ಲ. ದಯಮಾಡಿ ನೀವು ನಮ್ಮ ವೆಬ್ಸೈಟ್ ಓದಿ, ನಾವು ಟೈಮ್ ಟು ಟೈಮ್ ಹಾಕ್ತಾಯಿದ್ದೀವಿ. ಈಗ ಮೆಡಿಕಲ್ ಆಸ್ಪಿರೆಂಟ್ಸಿಗೆ ನಾನು ಹೇಳುವಂಥದ್ದು ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ಈ ವಿಷಯವನ್ನು ತಮಗೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿದೆ, ಖಾಸಗಿ ಮೆಡಿಕಲ್ ಕಾಲೇಜ್ಗಳಿದೆ, ಕೆಲವು ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಕೆಲವು ಡೀಮ್ಡ್ ಯೂನಿವರ್ಸಿಟಿಯವರು MCCನಲ್ಲಿ ಸಹ ಸೀಟ್ ಅಲಾಟ್ ಮಾಡ್ತಾರೆ, ನಮಗೆ ಸಹ ಒಂದು ಸಣ್ಣ ನಂಬರಿನ ಸೀಟನ್ನು ಕೊಡ್ತಾರೆ. ಇವ್ರದ್ದು ಎಲ್ಲ ಫೀಸು ಬೇರೆ ಬೇರೆ ಇದೆ. ಸರ್ಕಾರಿ ಕಾಲೇಜ್ ಅಂದರೆ ಗೊತ್ತು ತಮಗೆ, ಒಂದೇ ಕ್ಯಾಟಗರಿ ಸೀಟ್ಸ್ ಇರುತ್ತೆ. ಪ್ರೈವೇಟ್ ಕಾಲೇಜಿಗೆ ಬಂದಾಗ ತಮಗೆ 5 ಕ್ಯಾಟಗರಿ ಸೀಟ್ಗಳು ಬರುತ್ತೆ. ಸರ್ಕಾರಿ ಸೀಟ್ಗಳು ಬರುತ್ತೆ, ಮತ್ತು ಓಪನ್ ಸೀಟ್ ಅಂದರೆ 40%ಅಲ್ಲಿ ರೇಷಿಯೋ ಇದೆ. ತಾವು ಅದನ್ನು ನೋಡಿ, ನಾನು ಇಲ್ಲಿ ಡೀಟೇಲಾಗಿ ಹೇಳಲಿಕ್ಕೆ ಹೋಗಲ್ಲ. ಪೇರೆಂಟ್ಸು ತಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಧರಿಸಿ, ಉದಾಹರಣೆಗೆ ಸರ್ಕಾರಿ ಸೀಟು ಕಳೆದ ವರ್ಷ ತಮ್ಮ ರ್ಯಾಂಕಲ್ಲಿ ಸಿಕ್ಕಿರಲಿಲ್ಲ, ಸರ್ಕಾರಿ ಕಾಲೇಜಿನಲ್ಲಿ ಯಾವುದೂ ಸೀಟು ತಮ್ಮ ಮಗುಗೆ ರ್ಯಾಂಕಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ 12.5 ಲಕ್ಷ ಹೈಯರ್ ಫೀಸಿನ ಸೀಟು ಸಿಕ್ಕಿತ್ತು. ಓಕೆ, ನಾನು ಅದು ಮಾತ್ರ ಹಾಕ್ಬಿಡ್ತೀನಿ. ನೀವು ಅದು ಸಂತೋಷ, ನಿಮಗೆ ಅಷ್ಟೊಂದು ನಾಲೆಡ್ಜ್ ಇದ್ದು ಸಿಕ್ಕದೇ ಇಲ್ಲ ಅಂತ ಅದು ಹಾಕ್ತೀರಾ, ನಂದೇನು ಆಕ್ಷೇಪ ಇಲ್ಲ. ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಫಸ್ಟು ಎಲ್ಲ ಆಪ್ಷನ್ ನಮ್ಮ ಸರ್ಕಾರಿ ಕಾಲೇಜುಗಳನ್ನೂ ಹಾಕಿದರೆ ಏನು ಲಾಸ್ ಇಲ್ಲ ನಿಮಗೆ. ನಾವೇನು ನಿಮಗೆ ಕಳೆದ ವರ್ಷ ಸಿಕ್ಕಿಲ್ಲ, ಈ ವರ್ಷ ಸಿಗೋದೇ ಇಲ್ಲ ನಿಮಗೆ ಅಂತ ನಾನೇನು ಹೇಳ್ತಾ ಇಲ್ಲ.
ತಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಮಿಟ್ ಇಲ್ಲ ಅಂತಂದಮೇಲೆ ತಾವು ಅದು ಎಕ್ಸ್ಪ್ಲೋರ್ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ನನಗೆ ಕಳೆದ ವರ್ಷ ಸಿಕ್ಕಿರೋ ಕೆಲವೇ ಆಪ್ಷನನ್ನು ಹಾಕ್ತೀನಿ ಯಾಕೆಂದರೆ ಸುಮ್ಮನೆ ಅದೇ ಸಿಕ್ಬಿಡುತ್ತೆ ನನಗೆ, ಅದು ನೀವು ಕನ್ಕ್ಲೂಷನಿಗೆ ಬರೋದಕ್ಕೆ ಹೋಗಬೇಡಿ ದಯಮಾಡಿ. ಯಾಕೆಂದರೆ ಪ್ರತಿ ವರ್ಷ ರ್ಯಾಂಕು ಬೇರೆ ಆಗಿಬಿಡುತ್ತೆ, ಮಾರ್ಕ್ಸ್ ಬೇರೆ ಆಗುತ್ತೆ, ರಿಸರ್ವೇಷನ್ಸ್ ಇರುವಂಥ ವಿದ್ಯಾರ್ಥಿಗಳು ನಿಮ್ಮ ಮಗುಗಿಂತ ಮೇಲ್ಗಡೆ ಎಷ್ಟಿರ್ತಾರೆ ಅಂತ ಅನ್ನುವಂಥದ್ದು ಗೊತ್ತಿರಲ್ಲ. ಹಾಗಾಗಿ ಆಪ್ಷನ್ಸ್ ಎಂಟ್ರಿ ಮಾಡುವಾಗ ತಾವು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಮಾಕ್ ರಿಸಲ್ಟ್ ಮಾಕ್ ಅಂತ ತಾವು ಸಾಕಷ್ಟು ಕೇಳಿರ್ತೀರ. ಮಾಕ್ ಅಂದರೆ ಇಷ್ಟೇ, ನಾವೀಗ ಏನು ಕಟ್ ಆಫ್ ಡೇಟನ್ನು ನಿಮಗೆ ಕೊಡ್ತೀವಿ, ಆಪ್ಷನ್ ಎಂಟ್ರಿ ಮಾಕ್ ರಿಸಲ್ಟನ್ನು ಕೊಡ್ತೀವಿ ಅಂತ ನಾವೊಂದು ಆಪ್ಷನ್ ಎಂಟ್ರಿ ಕಟ್ ಆಫ್ ಡೇಟನ್ನು ಕೊಡ್ತೀವಿ. ಅಲ್ಲಿವರೆಗೆ ಎಷ್ಟು ವಿದ್ಯಾರ್ಥಿಗಳು ಡೇಟಾ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅಷ್ಟು ಡೇಟಾವನ್ನು ತೆಗೆದುಕೊಂಡು ನಾವು ಒಂದು ರನ್ ಮಾಡ್ತೀವಿ ರಿಸಲ್ಟನ್ನು. ಅಂದರೆ ಅದೇ ಲಾಸ್ಟಾ? ನೋ, ದಯಮಾಡಿ ಅದು ತಪ್ಪು ತಿಳ್ಕೊಳ್ಬೇಡಿ. ನಮಗೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ DCETನಲ್ಲಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ಕೆಲವು ವಿದ್ಯಾರ್ಥಿಗಳು ಬಂದಿದ್ದಾರೆ, ಅದು ಹೇಗೆ ಬಂದರು ಹಾಗಿಲ್ಲ. ನಾವು ಒಂದು ಕಟ್ ಆಫ್ ಡೇಟ್ ಮಾಕ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೋಸ್ಕರ ಕಟ್ ಆಫ್ ಡೇಟ್ ಕೊಡ್ತೀವಿ ಆಪ್ಷನ್ ಎಂಟ್ರಿಗೆ. ಆ ಡೇಟಾ ಎಲ್ಲ ತಗೊಂಡು ನಾವು ಅದಾದಮೇಲೆ ಸಹ ಡ್ಯೂರಿಂಗ್ ನಮ್ಮದು ಮಾಕ್ ರಿಸಲ್ಟ್ ಆಗಿ ಮತ್ತು ರಿಯಲ್ ರಿಸಲ್ಟಿಗೆ ಏನು ಆಪ್ಷನ್ ಎಂಟ್ರಿ ಕಟ್ ಆಫ್ ಡೇಟ್ ಕೊಟ್ಟಿರ್ತೀವಿ ಅಲ್ಲಿವರೆಗೆ ಸಹ ತಾವು ವೇರಿಯೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗಾಗಲೇ ಎಲಿಜಿಬಲ್ ಇರುವಂಥವ್ರು, ವೆರಿಫಿಕೇಷನ್ ಸ್ಲಿಪ್ ತಮ್ಮ ಕೈಯಲ್ಲಿರುವಂಥವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಉದಾಹರಣೆಗೆ ಶುಕ್ರವಾರ 5:30 ತನಕ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಶುಕ್ರವಾರ 5:30 ತನಕ ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಅವ್ರದ್ದು ಡೇಟಾ ತಗೊಂಡು ನಾನು ಸೋಮವಾರ ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಅಂದರೆ ಅವರು ಎಕ್ಸಾಂಪಲ್ ಹೇಳ್ತಾ ಇರೋದು. ಓಕೆ, ನೀವು ಶುಕ್ರವಾರ ಅಂತ ಇವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ಬಿಟ್ಟಿಲ್ಲ, ಬಿಟ್ಟಾಗ ಕಾಲೇಜಿನ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀವಿ. ಅವ್ರು ನಿಮ್ಗೆ ಬರೀ ಎಕ್ಸಾಂಪಲ್ ಹೇಳ್ತಿರೋದು ಹಿಂಗೆ. ಓಕೆ, ಈ ದಿವಸ ಹಿಂಗೆ ಮಾಕ್ ಅಲಾಟ್ಮೆಂಟ್ ಹಿಂಗೆ ಬರ್ತದೆ ಅಂತ. ಸೋಮವಾರ ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಶನಿವಾರ, ಭಾನುವಾರ ಮತ್ತು ಸೋಮವಾರ ಮಾಕ್ ರಿಸಲ್ಟ್ ಅನೌನ್ಸ್ ಮಾಡೋ ತನಕನೂ ನಾವು ಆಪ್ಷನ್ ಎಂಟ್ರಿ ಓಪನ್ ಇಟ್ಟಿರ್ತೀವಿ. ನೀವು ನಿಮ್ಮ ಲಾಗಿನ್ ಒಳಗಡೆ ಹೋಗಿ ತಾವು ಚೇಂಜ್ ಮಾಡ್ಬೋದು. ಓಕೆ, ಸೋಮವಾರ ನಾನು ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾನು ಆಪ್ಷನ್ ಎಂಟ್ರಿದು ಲಾಗಿನ್ನನ್ನು ಓಪನ್ ಇಡ್ತೀನಿ. ಅದನ್ನು ನೆಕ್ಸ್ಟು ಬುಧವಾರಕ್ಕೆ ನಾನು ಲಾಸ್ಟ್ ಅಂತ ಹೇಳ್ತೀನಿ. ಅಂದರೆ ಸೋಮವಾರದಿಂದ ಬುಧವಾರದ ತನಕ ತಮಗೆ ಸಿಕ್ತು ಟೈಮು. ಆವಾಗ ನೀವು ಮಾಕಲ್ಲಿ ನಿಮಗೆ ಏನು ಸಿಕ್ಕಿದೆ, ನಿಮ್ಮ ಫ್ರೆಂಡ್ಸಿಗೆ ಏನು ಸಿಕ್ಕಿದೆ, ಕಾಲೇಜ್ ವೈಸ್ ಕಟ್ ಆಫ್ ನಮ್ದು ಏನಿದೆ, ಇದರ ಆಧಾರದ ಮೇಲೆ ನೀವು ಹೊಸ ಆಪ್ಷನನ್ನು ಹಾಕ್ಕೊಳ್ಬೋದು, ಇರೋದನ್ನು ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಇದೆಲ್ಲ ಮಾಡುವಂಥದ್ದಕ್ಕೆ ಮಾಕ್ ಆದಮೇಲೆ ಸಹ ಅವಕಾಶ ಇರುತ್ತೆ. ಮತ್ತು ಮಾಕ್ ಏನು ಪ್ರಯೋಜನ? ಅದಾದಮೇಲೂ ಎಲ್ಲ ಬದಲಾವಣೆ ಮಾಡಿಬಿಡ್ತಾರೆ. ಬಹಳ ದೊಡ್ಡ ಬದಲಾವಣೆ ಏನು ಮಾಡಲ್ಲ ಯಾರು ವಿದ್ಯಾರ್ಥಿಗಳು. ಬಟ್ ಮಾಕ್ ಅಲಾಟ್ ಮಾಡಿದಾಗ ತಮಗೆ ಒಂದು ಐಡಿಯಾ ಬರುತ್ತೆ, ಈ ವರ್ಷ ನಂದು ಎಲ್ಲಿ ನಿಲ್ತಾ ಇದೆ ನನ್ನ ರ್ಯಾಂಕಿಗೆ. ಅದೇ ಫೈನಲ್ಲ? ನೋ, ಮಾಕ್ ಫೈನಲ್ ಅಲ್ಲ, ಮಾರ್ಕ್ ಸೀಟ್ ನಿಮಗೆ ಕನ್ಫರ್ಮೇಷನ್ನು ಇಲ್ಲ. ಆದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ, ಮಾಕ್ ಅಲಾಟ್ ಮಾಡಿದ ಮೇಲೆ ನಮ್ಮದು ಈ ಸ್ಥಾನದಲ್ಲಿ ನಾನು ನಿಲ್ತಾ ಇದ್ದೀನಿ, ಆಪ್ಷನ್ನು ನಾನೇನಾದ್ರೂ ವೇರಿಯೇಷನ್ ಮಾಡಬೇಕಾ, ಇನ್ಯಾವುದಾದ್ರೂ ಒಳ್ಳೊಳ್ಳೆ ಕಾಲೇಜುಗಳು ನನ್ನ ರ್ಯಾಂಕಿಗೆ ಸಿಗುವಂಥ ಕಾಲೇಜನ್ನು ನಾನೇನಾದರೂ ಬಿಟ್ಬಿಟ್ಟಿದ್ನಾ, ಇದೆಲ್ಲ ಕ್ಲಾರಿಟಿ ಬರುತ್ತೆ. ತಾವು ಅದನ್ನು ಹಾಕ್ಬೋದು. ಇನ್ನೊಂದು ವಿಷಯ ತಮ್ಗೆ ಹೇಳುವಂಥದ್ದು, ನಾವು ಫೇಸ್ ಮೂಲಕ ಲಾಗಿನ್ ಆಗುವಂಥದ್ದೇನಿದೆ ಅದನ್ನು ನಾವು ಸಂಪೂರ್ಣವಾಗಿ ತೆಗೆದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈಗ ಯಾಕೆ ವರ್ಕ್ ಆಗ್ತಾ ಇಲ್ಲ? ಈಗ OTP ಇಟ್ಟಿದೆ, ಯಾಕೆಂದರೆ ಜಸ್ಟ್ ಫಸ್ಟ್ ರೌಂಡ್ ಇದೆ, ತುಂಬ ಮಕ್ಕಳು ಲಾಗಿನ್ ಆಗ್ತಾರೆ ಮತ್ತು ಫ್ರೀಕ್ವೆಂಟ್ಲಿ ಲಾಗಿನ್ ಆಗ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಸೈಡಿಗೆ ಇಟ್ಟಿದ್ದೀವಿ. OTP ಮಾತ್ರ ಇಟ್ಟಿದ್ದೀವಿ. ಹಂಗಂತೇಳಿ ನೀವು ಈ OTPನ ಯಾರೋ ಒಂದು ಥರ್ಡ್ ಪಾರ್ಟಿಗೆ ಕೊಟ್ಟು ನೀವು ಸುಮ್ಮನೆ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನಾಳೆ ಏನಾದ್ರೂ ಅವನು ಹೆಚ್ಚು ಕಡಿಮೆ ಮಾಡ್ದ ಅಂತಂದರೆ ನೀವು OTP ಯಾರು ಅಪ್ಲಿಕೆಂಟ್ ಇದ್ದೀರಾ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್, ಇವಾಗ ನಿಮಗೆ ಲೈಕ್ ನಿಮ್ಮ ಊರಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಇಲ್ಲ ಲ್ಯಾಪ್ಟಾಪ್ ಇರೋದಿಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಟೈಮಲ್ಲಿ ನೀವು ಕಂಪ್ಯೂಟರ್ ಸೆಂಟರ್ ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಿರ್ತೀರಾ, ಇಲ್ಲ ನೀವು ಅಲ್ಲೇ ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ. ಆ ರೀತಿ ಏನೂ ತೊಂದರೆ ಇಲ್ಲ. ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಆ ಡೌನ್ಲೋಡ್ ಇರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಅವ್ರಂತಾರೆ ಡೌನ್ಲೋಡ್ ಕೊಡಲ್ಲ, ಅದು ಇದು ಏನಾರ ಅಂದರೆ, ಅಣ್ಣ 10 ರೂಪಾಯಿ ಹೆಚ್ಚಿಗೆ ತೊಗೋಣ, ಡೌನ್ಲೋಡ್ ಕೊಡು ಅಂತ ಕೇಳಿ ಡೌನ್ಲೋಡ್ ತಗೊಳ್ಳಿ. ಅಲ್ಲೇ ಕೂತ್ಬಿಟ್ಟು ಒಂದು ಅರ್ಧ ತಾಸು ಕೂತ್ಬಿಟ್ಟು ಯಾವ್ಯಾವ ಕಾಲೇಜ್ ಆ್ಯಡ್ ಆಗಿದೆ, ಯಾವ್ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಆ್ಯಡ್ ಆಗಿದೆ ಅನ್ನೋ ಚೆಕ್ ಮಾಡ್ಕೊಳ್ಳಿ. ಒಂದು ಪೆನ್ ತಗೊಳ್ಳಿ. ಯಾವುದಾದ್ರೂ ನಿಮಗೆ ಡಿಲೀಟ್ ಮಾಡೋದಿದ್ದರೆ ಅವಾಗ ಏನು ಮಾಡ್ತೀರ ಅಂತಂದರೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಹೋಗ್ಬಿಡಿ, ಅಣ್ಣ ಲಾಗಿನ್ ಆಗಿಬಿಟ್ಟು ಇದು ಡಿಲೀಟ್ ಮಾಡೋಣ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿ. ಅವರಿಲ್ಲ ಆಮೇಲೆ ಮಾಡೋಣ, ಇಮೇಲ್ ಮಾಡೋಣ ಅಂತಂದರು. ಇಮೇಲು ಆಮೇಲು ಅದೇನು ಬೇಡಣ, ಇವಾಗ ಡಿಲೀಟ್ ಮಾಡು ಅಂತ ಆವಾಗಲೇ ಕೂತ್ಬಿಟ್ಟು ಡಿಲೀಟ್ ಮಾಡಿಸ್ಕೊಳ್ಬೇಕು. ಸರ್, ಎಷ್ಟೋ ಸ್ಟೂಡೆಂಟ್ಸು ಪೇಯ್ಡ್ ಕೌನ್ಸ್ಲಿಂಗ್ ಮಾಡ್ತಾ ಇರ್ತಾರೆ. ಪೇಯ್ಡ್ ಕೌನ್ಸ್ಲಿಂಗ್ ಮಾಡಿದ್ರು ನಿಮ್ಮ ಪೇಯ್ಡ್ ಕೌನ್ಸ್ಲಿಂಗ್ ಯಾರು ಮಾಡ್ತಾ ಇರ್ತಾರೆ, ಅವರು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಬಿಫೋರ್ ಅಂತಂದರೆ ಮಾಕ್ ರಿಸಲ್ಟ್
ಮುಂಚೆನೇ ನೀವೇನಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರೋ ಲಿಸ್ಟ್ನ ಅವ್ರ ಹತ್ರದಿಂದ ಇಸ್ಕೊಳ್ಳಿ ನೀವು, ಸರಿನಾ? ಇಸ್ಕೊಳ್ಳಿ, ಕೊಡ್ತಾರೆ, ಕಂಪಲ್ಸರಿ ಕೊಡ್ತಾರೆ. ಮತ್ತು ಮಾಕ್ ರಿಸಲ್ಟ್ ಆದಮೇಲೂ ಕೂಡ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದು PDF ನಿಮಗೆ ಕೊಡಿ ಅಂತ ಹೇಳಿ ನೀವು ಮತ್ತೆ ಚೆಕ್ ಮಾಡ್ಕೊಳ್ಬೇಕು, ಸರಿನಾ? ಅವ್ರ ಮೇಲೇ ಎಲ್ಲನೂ ಬಿಟ್ಬಿಡಕ್ಕೆ ಹೋಗಬೇಡಿ, ಸರಿನಾ? ಇವಾಗ ವಿಡಿಯೋನ ಕಂಟಿನ್ಯೂ ನೋಡಿ. ನಾನು ನೀವೇ ಮಾಡಬೇಕು, ನೀವು ಯಾವುದೂ ಸೈಬರ್ ಸೆಂಟ್ರಿಗೆ ಹೋಗಬಾರ್ದು, ಬೇರೆ ಯಾರ್ದು ಹೆಲ್ಪ್ ತಗೊಳ್ಳದೆ ನೀವೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಹೋಮ್ವರ್ಕ್ ಮಾಡ್ಕೊಂಡು ನೀವು ಸೈಬರ್ ಸೆಂಟ್ರಿಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಳ್ಳಿ, ಯಾರ ಹತ್ರನಾದರೂ ಕೂರಿ, ನಂದು ಆಕ್ಷೇಪ ಇಲ್ಲ. ಆದರೆ ನೀವು ನಿಮ್ಮ ಸಿಸ್ಟಮ್ ಮುಂದ್ಗಡೆ ಕುತ್ಕೊಂಡು ಲಾಗಿನ್ ಮಾಡಿ OTP ಬರುತ್ತೆ, OTP ಹೇಳಿ ಅವ್ರದ್ದು ಸಹಾಯದಿಂದ ನೀವು ಆಪ್ಷನ್ ಎಂಟ್ರಿ ಮಾಡಿ. ಅದು ಬಿಟ್ಟು ನೀವು ಸುಮ್ಮನೆ OTP ಬರುತ್ತೆ ಯಾರಿಗೋನೋ ಕೊಟ್ಬಿಟ್ಟಿರ್ತೀರ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಮಾಡಿರ್ತಾರೆ, ಯಾರ್ದು ಅಪ್ಲಿಕೆಂಟ್ ಇರ್ತಾರೆ, ಯಾರ ನಂಬರಿಗೆ OTP ಬಂದಿರುತ್ತೆ ಅವ್ರು ರೆಸ್ಪಾನ್ಸಿಬಲ್ ಆಗ್ತೀರಾ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇದನ್ನು ಜಾಗೃತಿಯಿಂದ ನಿಮ್ಮ OTP ಶೇರ್ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಸಮಕ್ಷಮ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ತುಂಬ ಸೂಕ್ತ ಅಂತಿ ವಿದ್ಯಾರ್ಥಿಗಳಿಗೆ. ಕೆಲವು ವಿದ್ಯಾರ್ಥಿಗಳು ಲಾಗಿನ್ ಆದರೆ ನಿಮ್ಮದು ಓಪನ್ ಆಗ್ತಾ ಇಲ್ಲ, ಲಾಗಿನ್ ಓಪನ್ ಆಗ್ತಾ ಇಲ್ಲ, ವಿವಿಧ ಇದು ನಿಮ್ಮ ಕ್ಲೈಮ್ ಮಾಡಿದ್ದೀರಾ, ವೆರಿಫಿಕೇಶನ್ ಸ್ಲಿಪ್ಗೆ ಅನ್ವಯ ನಿಮ್ಮ ಆಗ್ತದೆ, ನೋಡ್ಕೊಳ್ಳಿ. ಅಪ್ಲಿಕೇಶನ್ನಲ್ಲಿ ಲಾಸ್ಟ್ ಪೇಜಲ್ಲಿ ಅದರಲ್ಲಿ ಏನು ಕ್ಲೈಮ್ ಮಾಡಿದ್ದೀರಾ, ಕ್ಲೈಮ್ಡ್ ನಾಟ್ ವೆರಿಫೈಡ್ ಇದ್ದವ್ರು ಹೋಗಿ ನಿಮ್ಮ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಕ್ಲೈಮ್ಡ್ ವೆರಿಫೈಡ್, ಕೆಲವೊಂದು ಸರ್ವಿಸಸ್ ಆನ್ಲೈನಲ್ಲಿರುತ್ತೆ, ಅದು ವೆರಿಫೈ ಆಗಿಬಿಟ್ಟಿರುತ್ತೆ, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿರುತ್ತೆ. ಈ ಇವಾಗ ಏನು ಮಾಡಿರ್ತೀರಾ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ದರೆ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಇನ್ನೂ ಲಿಂಕ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಒಂದು ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ, ವಿಡಿಯೋ ನೋಡ್ಕೊಳ್ಳಿ. ನೋಡ್ಕೊಂಡು ಆ ವಿಡಿಯೋದಲ್ಲಿ ಫುಲ್ ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಸ್ಟೂಡೆಂಟ್ಸ್ ಹೆಂಗಂದರೆ ಫುಲ್ ಆತುರ, ಒಂದು 3 ನಿಮಿಷ 4 ನಿಮಿಷ ವಿಡಿಯೋ ಇರುತ್ತೆ, ಅದನ್ನು ನೋಡ್ಕೊಳಕ್ಕಾಗಲ್ಲ ನೀವು. ಸುಮ್ಮನೆ ಹಂಗೆ ಇಶ್ಯೂ ಅಂತ ಊರೆಲ್ಲ ಓಡಾಡ್ತಿರ್ತಾರೆ. ಫಸ್ಟ್ ನಂದು ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆಲ್ಲನೂ ಕ್ಲಿಯರ್ ಆಗ್ತದೆ. ನಿಮಗೋಸ್ಕರ ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಿರೋದು, ಸರಿನಾ? 2 ವರ್ಷ ನಿಮ್ಮ ತಂದೆ ತಾಯಿ ಫೀಸ್ ಕಟ್ಟಿರ್ತಾರೆ, ನೀವು ಓದಿರ್ತೀರ, ಅದನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ಮತ್ತೆ ಹೇಳುವಂಥದ್ದು ಸರ್ವರ್ ಸರಿ ಇಲ್ಲ, ವರ್ಕ್ ಆಗ್ತಾ ಇಲ್ಲ KEದ್ದು ಅಂತೇಳಿ. ದಯಮಾಡಿ ಈ ಥರ ತಮಗೇನಾದ್ರೂ ಕ್ರೆಡೆನ್ಷಿಯಲ್ ರಾಂಗ್ ಅಂತ ಅಂದರೆ ನಿಮ್ಮದು ಓಪನ್ ಆಗಲ್ಲ. ಈಗಾಗಲೇ ತುಂಬ ಜನ ಅಂತ ಬಂದವರು ಬಂದು ವೆರಿಫೈ ಮಾಡಿದ್ದಾರೆ. ಆ್ಯಕ್ಚುಲಿ ಆಪ್ಷನ್ ಎಂಟ್ರಿ ಶುರು ಮಾಡಿದ ಮೇಲೆ ನಾವು ಯಾರಿಗೆ ಆ ಕೆಲಸನ ಅವರಿಗೆ ಸ್ಮೂತಾಗಿ ಆಗಿದೆ, ಸಂತೋಷ. ಅಂತಿಮ ಸ್ಟೇಜಲ್ಲಿದ್ದೀರಾ. ತುಂಬ ವಿದ್ಯಾರ್ಥಿಗಳು ಇಲ್ಲಿವರೆಗೆ ತುಂಬ ಜೋಶಲ್ಲಿದ್ದು ಅಂತಿಮ ಹಂತಗಳಲ್ಲಿ ನೀವು ಸರಿಯಾದ ಆಪ್ಷನ್ ಎಂಟ್ರಿ ಮಾಡದೆ, ಸರಿಯಾಗಿ ಸ್ಟಡಿ ಮಾಡದೆ, ಒಳ್ಳೆ ಸೀಟ್ ಸಿಗುವಂಥ ಸಂದರ್ಭದಲ್ಲಿ ಮಿಸ್ ಆಗುವಂಥದ್ದು ಸಾಧ್ಯತೆಗಳು ಆಗಬಾರ್ದು. ಹಾಗಾಗಿ ನಾನು ಈಗಾಗಲೇ ಹೇಳಿರುವಂತೆ ತಾವು ಹೋಮ್ವರ್ಕ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಲಿ, ತಮಗೆ ಒಳ್ಳೆಯದಾಗಲಿ. ತಮಗೆ ಸಫಿಷಿಯೆಂಟು ಸಮಯವನ್ನು ಕೊಡ್ತೀವಿ, ನೀವು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಏನು ರಿಸರ್ವೇಷನ್ ಇದೆ, ನಿಮ್ಮ ಏನು ರ್ಯಾಂಕ್ ಇದೆ, ಅದರ ಆಧಾರದ ಮೇಲೆ ತಮಗೆ ಸೀಟು ಅಲಾಟ್ ಆಗುತ್ತೆ. ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಿಮಗೇನು ತೊಂದರೆ ಆಗೋದಿಲ್ಲ. ವೀಡಿಯೋನ ನೀವು ಶೇರ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಯಾರು ಜಾಸ್ತಿ ಜನ ನೋಡಿದ್ರೆ ನಮಗೂ ಏನನ್ಸುತ್ತೆ, ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಇನ್ನೂ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ. ಇಲ್ಲಾಂದರೆ ನಾವು ಇನ್ಫಾರ್ಮೇಷನ್ ವೀಡಿಯೋಸ್ ಏನಾದರೂ ಮಾಡಲಿ ಅಂದರೆ ನಿಮಗೆ ಕರೆಕ್ಟ್ ನಾಲೆಜ್ ಗೊತ್ತಾಗೋದಿಲ್ಲ, ಮತ್ತೆ ಈ ಪ್ರಾಬ್ಲಮ್ ಮಾಡ್ಕೊತೀರಾ. ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ತಮಗೆ ಹೇಳುವಂಥದ್ದು, ಕೆಲವು ಪೋಷಕರು ಮ್ಯಾನೇಜ್ಮೆಂಟ್ ಸೀಟು ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ ಅಂತ ಅಡ್ಡಾಡ್ತಾ ಇದ್ದೀರಾ, ನನಗೆ ಮಾಹಿತಿ ಬಂದಿದೆ. ಯಾರು ನೀವು ನೇರವಾಗಿ ಕಾಲೇಜಿಗೆ ಹೋಗಿ ಮ್ಯಾನೇಜ್ಮೆಂಟಿಗೆ ಕೇಳಿದರೆ ಯಾವ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಲ್ಲ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ KEA ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ಯಾರು ನೀವು ಮಧ್ಯವರ್ತಿಗೆ ಹೋಗಿ ಭೇಟಿ ಆಗ್ತೀರಾ ಮೆಡಿಕಲ್ ಸೀಟಿಗೆ, ಅವರು ನಾನು ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ ನಿಮಗೆ ಆಶ್ವಾಸನೆ ಕೊಟ್ಟು ನಿಮಗೆ ಮೋಸ ಮಾಡ್ತಾ ಇರುವಂಥದ್ದು ಸಾಧ್ಯತೆ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಣ ಇದೆ ನಿಮ್ಮ ಹತ್ರ, ರ್ಯಾಂಕ್ ಸ್ವಲ್ಪ ಕಡಿಮೆ ಇದೆ, ನನ್ನ ಮಗುಗೆ ಮ್ಯಾನೇಜ್ಮೆಂಟ್ ಸೀಟ್ ಕಳಿಸ್ಬಿಡ್ತೀನಿ, ನಾನು ನೇರ ಹೋಗ್ಬಿಡ್ತೀನಿ ಸೂಟ್ ಕೇಸ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್. ನೋ, ಆ ಅವಕಾಶಗಳಿಲ್ಲ ಈಗ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗು ರ್ಯಾಂಕ್ ಆಧರಿಸಿ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಕೌನ್ಸಿಲಿಂಗಲ್ಲೇ ಭಾಗವಹಿಸಬೇಕು. ಮೊದಲ ವರ್ಷದ್ದು ಶುಲ್ಕವನ್ನು KEAಗೇ ಪಾವತಿ ಮಾಡಬೇಕು. ಹಾಗಾಗಿ ನೇರ ಕಾಲೇಜಿಗೆ ಹೋಗಿ ಕೇಳುವಂಥದ್ದು, ಕಾಲೇಜಿಗೆ ಹೋಗಿ, ಕಾಲೇಜವ್ರ ಮೇಲೆ ನನಗೆ ನಂಬಿಕೆ ಇದೆ, ಕಾಲೇಜವ್ರು ಯಾರು ನಿಮಗೆ ಮಿಸ್ಗೈಡ್ ಮಾಡಲ್ಲ. ಆದರೆ ನೀವು ಮಧ್ಯವರ್ತಿಗಳಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀರಾ, ಅವರು ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅದರಿಂದ ನೀವು ಮೋಸ ಹೋಗ್ತಾ ಇದ್ದೀರಾ. ನಿಮ್ಮದು ಹಣನೂ ಹೋಗುತ್ತೆ ಮತ್ತು ಮಗುಗೆ ಸೀಟೂ ಸಿಗಲ್ಲ. ಅದಕ್ಕೆ ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಓಕೆ, ಮ್ಯಾನೇಜ್ಮೆಂಟ್ ಸೀಟೇ ಬೇಕು, ಪರ್ಟಿಕ್ಯುಲರ್ ಕಾಲೇಜೇ ಬೇಕು, ನಿಮಗೆ ಗೌರ್ಮೆಂಟ್ ಸೀಟೇ ಬೇಡ, ನೋ ಪ್ರಾಬ್ಲಮ್. ನೀವು ಮ್ಯಾನೇಜ್ಮೆಂಟ್ ಸೀಟ್ ಹಾಕಿ, ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಫೀಸನ್ನು ನಮಗೆ ಕಟ್ಟಿ ಹೋಗಿ ಕಾಲೇಜಿಗೆ ನೀವು ನೋಂದಣಿಯನ್ನು ಮಾಡಿಕೊಳ್ಳಿ. ಇದು ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ದಯಮಾಡಿ ನಮ್ಮ KEA
ವೆಬ್ಸೈಟಲ್ಲಿ ಮತ್ತು ನಮ್ಮ ಎಕ್ಸ್ ಖಾತೆನಲ್ಲಿ ಟೈಮ್ ಟು ಟೈಮ್ ನಾವೇನು ಒಂದು ಪಬ್ಲಿಕೇಶನ್ಸ್ ಹಾಕ್ತಾ ಇದ್ದೀವಿ, ದಯಮಾಡಿ ಓದಿ, ನಿಮಗೆ ತುಂಬ ಸ್ಪಷ್ಟವಾದ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಹಾಗಾಗಿ ತಾವು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ತಮ್ಮ ಒಂದು ಅರ್ಹತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತೆ ಸೀಟನ್ನು ಪಡೆದುಕೊಂಡು ಕಾಲೇಜಿಗೆ ಸೇರ್ಪಡೆಗೊಳ್ಳಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು.